ನಮ್ಮ ತಂದೆ ತಾಯಿ ಎಲ್ಲ ಇದ್ದಿದ್ದು ಬಳ್ಳಾರಿಯಲ್ಲಿ, ಬಹಳ ಬಡತನದಲ್ಲಿ ಶಿವಮೊಗ್ಗ ಬಂದರು. ನಮ್ಮ ತಾಯಿ ಒಂದು ಅಡಿಕೆ ಬಂಡಿಲಿ ಅಡಿಕೆ ಆರಿಸ್ತಿದ್ರು, ನಮ್ಮ ತಂದೆ ಅಡಿಕೆ ಬಂಡಿಲಿ ಗುಮಾಸ್ತರು. ನಾವು ವಿದ್ಯಾವಂತರಾಗಬೇಕು ಅನ್ನೋಂಥ ಕನಸು ಕಂಡಿದ್ರು. 6 ವರ್ಷ 7 ವರ್ಷ ಇರ್ಬೇಕಾದ್ರೆ RSSಗೆ ಹೋಗಕ್ಕೆ ಶುರು ಮಾಡಿಬಿಟ್ಟೆ. ಹಂಗಾಗಿ ಆ ಸೆಳೆತ ಹೆಂಗ್ ಶುರು ಆಯ್ತು? ಅಲ್ಲಿ ನಮ್ಮ ಅಣ್ಣ ಒಬ್ಬರು ಆ ಶಾಖೆ ಹೋಗ್ತಾ ಇದ್ರು, ಚಂದ್ರಪ್ಪ ಅಂತಿದ್ರು. ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಶುರು ಮಾಡಿದ್ರು. ಮೇಡಮ್, ನೀವು ಒಂದೇ ಮನೆಯಲ್ಲಿ ಹುಟ್ಟಿದವರು ಅಂತ ಹೇಳಿದ್ರೆ, ಸರ್ ಜೊತೆಗೆ ಆಟ ಪಾಠ ಎಲ್ಲ ಇತ್ತಾ? ಇಲ್ಲ 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 ಅವ್ರ ಆಟ ಪಾಠ ಏನು ಅವ್ರ ಜೊತೆ ಮಾತಾಡಿಲ್ಲ, ಏನಿಲ್ಲ. ಮದುವೆ ಆದ್ಮೇಲೆ ಅವ್ರ ಜೊತೆ ಮಾತಾಡಿದ್ದು. ಮದುವೆ ಮುಂಚೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಎಲ್ಲೂ ಇಲ್ಲಮ್ಮ. ಎಲ್ಲಿ ಕರ್ಕೊಂಡು ಹೋಗಿದ್ರೆ ಹೇಳಿ ಸರ್? ಅಂದ್ರೆ ಸಿನಿಮಾಗೆಲ್ಲ ಹೋಗಿದ್ರಾ? ಇಲ್ಲ ಇಲ್ಲ ಏನಾದ್ರು ಇಲ್ಲ. ಮದುವೆ ನಮ್ಮ ಅವಳು ಹುಟ್ಟಿದಾಗ ನಮ್ಮ ತಾಯಿ ತೊಟ್ಲಲ್ಲೇ ಹೇಳಿದ್ರಂತೆ, ಇವಳೇ ನಮ್ಮ ಈಶ್ವರಗೆ ಮದುವೆಗೆ ನಾನು ತರಲೇಬೇಕು ಇವಳನ್ನ ಅಂತ. ಮುದ್ದಾಗಿದ್ರಲ್ಲ, ಹೌದು. ಅದಕ್ಕೆ ಅವಾಗ್ಲೇ ಬುಕ್ ಮಾಡ್ಕೊಬಿಟ್ರು. ಅವಾಗಲೇ ನಮ್ಮ ಅಮ್ಮ ಹೇಳಿದ್ರಂತೆ. ಆದರೆ ಅವಳಿಗೆ ನಾಚಿಕೆ. ನಾನು ಮದುವೆ ತನಕನೂ ಅವ್ರ ಹತ್ರ ಮಾತೇ ಆಡ್ತಿರ್ಲಿಲ್ಲ. ನಮ್ಮ ಬಾಲ್ಯ ಜೀವನದ್ದು ಬಹಳ ಬಡತನದಲ್ಲೇ ಇದ್ದಿದ್ದು. ನಮ್ಮ ಅಣ್ಣ ದೊಡ್ಡಣ್ಣ ಇದ್ದರು, ಸಿದ್ದಪ್ಪ ಅಂತ. ಅವರು ಸಹ್ಯಾದ್ರಿ ಕಾಲೇಜಲ್ಲಿ ಓದ್ತಿದ್ರು. ಬಡತನ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ನಮ್ಮ ಅಣ್ಣ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಂಡು ಕಾಲೇಜಿಂದ 1 ಗಂಟೆ ಟೈಮ್ ಕೊಟ್ಟಾಗ ಓಡಿ ಬಂದು ಮನೇಲಿ ಊಟ ಮಾಡ್ಕೊಂಡು ಮತ್ತೆ ಓಡೋಗೋರು. ಯಾಕಂದರೆ ನಮ್ಮಮ್ಮ ಅವ್ರಿಗೋಸ್ಕರ ಅಡುಗೆ ಮಾಡಿ ಇಟ್ಟಿರೋರು. ಅಂದರೆ 1 ಗಂಟೆಯಲ್ಲಿ ಹೋಗಿ ಬಂದು ಊಟ ಮಾಡ್ಕೊಂಡು ಹೋಗೋಷ್ಟು ಅಷ್ಟು ಬಡತನ ನಮ್ಗೆ ಅವಾಗ.